ಈ ತೊಟ್ಟಲು 4 ತೊಟ್ಟಲು ಒಂದೇ ಸರಿಗೆ ಇರಬೇಕು. ಅದು ತೆಳು ಇರಬೇಕು. ಚೆನ್ನಾಗಿ ಮಂದ ಇದ್ರೆ ಹಾಲು ಬರಲ್ಲ. ಹಾಲಾಗಲ್ಲ, ಕಡಿಮೆ ಹಾಲಾಗುತ್ತೆ. ಕಡಿಮೆ ಹಾಲು ಬರ್ತದೆ. ಆಮೇಲೆ ಕೆಲಸ ಹೋಗಿ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೇವೆ. ನಂತರ ನಾವು ಕೆಲಸ ಹೋಗಿದ್ದೆ. 2010 ಕೆಲಸ ಬಿಟ್ಟಿದ್ದೆ. ಯಾಕೆ ಅಂತಂದ್ರೆ ನಮ್ಗೆ ಬೇಕಾದ ಮಾತ್ರ ನಮ್ಮ ಜಮೀನು ಐತೆ, ನೀರಾವರಿ ಐತೆ. ನಾವು ಒಂದು 10 ಜನಕ್ಕೆ ಕೆಲಸ ಕೊಡ್ಬೋದು, 10 ಜನ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಒಂದು 10 ಜನ ಕೆಲಸ ಕೊಡೋಣ ಅಂತ ನಾವು ಬಡ ಮಾಡ್ತೀವಿ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊತಾ ಇಲ್ಲ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕು ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಅಷ್ಟು ಹೊಸ ವಿಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ತುಂಬ ಜನಗಳಿಗೆ ತಲುಪಿತ್ತದು, ತುಂಬ ವೈರಲ್ ಆಗಿತ್ತು. ಅವ್ರನ್ನೇ ಈಗ ಭೇಟಿಯಾಗೋಕ್ಕೆ ಹೋಗ್ತಾ ಇರೋದು. ನಾನು ಈ ಥರ ಕೇಳಿಕೊಂಡೆ, ನಮ್ಮ ವೀಕ್ಷಕರಿಗೋಸ್ಕರ ನೀವು ವ್ಯವಸಾಯನೂ ಮಾಡ್ತೀರಾ, ಹೈನುಗಾರಿಕೆ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಜಯಣ್ಣ ಅಂತ ಹೇಳಿದೆ. ಆಯ್ತು ಬಾಣ, ವಿಡಿಯೋ ಮಾಡೋಣ ಅಂತಂದರು. ಅದಕ್ಕೆ ಹೋಗ್ತಾ ಇದ್ದೀನಿ, ನೋಡ್ತಾ ಇರಿ ಫುಲ್ ವಿಡಿಯೋ. ನಮಸ್ಕಾರ ಜಯಣ್ಣ. ಲಾಸ್ಟ್ ಟೈಮು ಹಸು ಮಾರಾಟದ ವಿಡಿಯೋ ಇವ್ರನ್ನೇ ಮಾಡಿರೋದು ನಾವು. ಅವರು ಹೈನುಗಾರಿಕೆ ಜೊತೆಲೇ ಈ ವ್ಯವಸಾಯನೂ ಮಾಡ್ತಾಯಿದ್ದಾರೆ ನೋಡಿ ವೀಕ್ಷಕರೇ. ಇವರೇ ಜಯಣ್ಣ, ನಮ್ಮ ಜಯಣ್ಣ ಅಂತ. ಅವ್ರ ಬಗ್ಗೆ ವ್ಯವಸಾಯದ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಮಾಹಿತಿಗಳು ತಗೊಂಡೋಣ ಬನ್ನಿ. ಜಯಣ್ಣ ನಮಸ್ಕಾರ. ಏನು ನಡೀತದೆ ಈಗೆಲ್ಲ ಕೆಲಸಗಳು ಕಾರ್ಯಗಳೆಲ್ಲ? ಅಣ್ಣ, ಈಗ ನಾವು ಇಲ್ಲಿ ಹೊಸದಾಗಿ ನೌಕೊಳ್ತಿದ್ದೀವಿ. ಎಲ್ಲ ಮಳೆಗೆ ಬಂದಿದೆ. ಆ ಕಡೆ ಮುಳ್ಳಂಗಿ ಹಾಕಿದ್ದೀವಿ. ಇನ್ನೆಲ್ಲ ಒಂದು ವಾರ ದಿವಸದಲ್ಲಿ ಕಟಾವು ಬರುತ್ತೆ. ಆ ಕಡೆ ನಿನ್ನೆ ಕೊತ್ತಂಬರಿ ಚೆಲ್ಲಿದ್ದೀವಿ ನೋಡಿ. ಇದ್ರ ಸ್ಪ್ರಿಂಕ್ಲರಲ್ಲಿ ನೀರು ಹೋಗ್ತಾ ಇದೆ. ಇನ್ನು ಇದು ಬರಬೇಕಂತಂದರೆ ಒಂದು ತಿಂಗಳು ಆಗುತ್ತೆ. ಅದು ಇನ್ನೂ 1 ತಿಂಗಳಾಗುತ್ತೆ. ಮುಳ್ಳಂಗಿ ಒಂದು ವಾರ ದಿವಸದಲ್ಲಿ ಕಟಾವು ಬರುತ್ತೆ. ಇದು ನೌಕೊಳ್ತಿದ್ದೀವಿ. ಇಲ್ಲಿ ಒಂದು 8 ದಿವಸ ಆಗುತ್ತೆ. ನಾಳೆ 8 ದಿವಸ ಆಗುತ್ತೆ. ಒಂದು 5 ದಿವಸ 6 ದಿವಸಕ್ಕೆಲ್ಲ ಇದು ಮೊಳಕೆ ಬರುತ್ತೆ. 5 ದಿವಸಕ್ಕೆ ಮೊಳಕೆ ಬರುತ್ತೆ. 5-6 ದಿವಸಕ್ಕೆಲ್ಲ ಮೊಳಕೆ ಬರುತ್ತೆ. ಮೊಳಕೆ ಬರೋ ಗಂಟ ತೇವಾಂಶ ತೆಗಿತೀರಾ ಇಟ್ಟಿರ್ಬೇಕು. 6 ದಿವಸ 8 ದಿವಸಕ್ಕೆಲ್ಲೂ ಮೊಳಕೆ ಕಂಪ್ಲೀಟ್ ಆಗಿ ಕೊಡುತ್ತೆ. ಆ ಮೊಳಕೆ ಬಂದಮೇಲೆ ಒಂದು ಕೊಟ್ಟ ಔಷಧಿ ಹೊಡಿಬೇಕು. ಈಗ ಗಾಳಿ ಕಾಲ ಅಲ್ಲ, ಆವಟಿ ಗಾಳಿ. ಇದು ಆವಟಿ ಗಾಳಿ ಟೈಮ್ನಲ್ಲಿ ಉಳುಮೆ ಮಾಡಬೇಕು. ಚೆನ್ನಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿದಾದ್ಮೇಲೆ ಆದಮೇಲೆ ರೋಡ್ ಒಡಿಸ್ಬಿಟ್ಟು ಆಮೇಲೆ ಗೊಬ್ಬರ ಹಾಕ್ಬಿಟ್ಟು ಬಿತ್ತನೆ ಹಾಕ್ಬೇಕು. ಬಿತ್ತನೆ ಹಾಕಿದ್ಮೇಲೆ ಈ ಸ್ಪ್ರಿಂಕ್ಲರ್ ಹಾಕೋದು. ಫಸ್ಟ್ ಬಿತ್ತನೆ ಹಾಕಿದಾಗ ಒಂದು 3 ಅವರ್ ಕಂಟಿನ್ಯೂ ಆಗಿ ತೇವಾಂಶ ಮಾಡಿಬಿಟ್ರೆ ಆಮೇಲೆ ನೀನು ಸ್ವಲ್ಪ 1 ಅವರ್ 2 ಅವರ್ ಹಾಕಿದ್ರೆ ಕೂಡ ನಡೀತದೆ. ಆಮೇಲೆ ಅದೇ ಆಟೋಮೆಟಿಕಲ್ ಮೊಳಕೆ ಬಂದ್ಬಿಡ್ತೈತೆ. ಈಗ ಏನು ಮಾಡ್ಬೇಕಂತಂದ್ರೆ ನಾವು ಗಾಳಿ ಕಾಲ ಜಾಸ್ತಿ. ಈಗ ಗಾಳಿ ಇವಾಗ ಗಾಳಿ ವಾತಾವರಣದಿಂದ ಹುಳ ಜಾಸ್ತಿ. ಇವಾಗ ಒಂದು ಉಳುಕ್ಕೆ ಮದ್ದು ಔಷಧಿ ಹೊಡಿಬೇಕು. ಇವಾಗ ಎಷ್ಟು ದಿನಕ್ಕೆ? ಅದು 1 ವಾರ ಕಾಲ ಹೊಡಿಬೇಕು. ಇಲ್ಲ ಅಂತಂದ್ರೆ ಹುಳ ತಿಂದಾಕ್ಬಿಡ್ತೈತೆ. ಈಗ ಬೀಜದಲ್ಲೇ ಹುಳ ತಿಂದಾಕ್ಬಿಡುತ್ತೆ. ಒಳಗೆ ಭೂಮಿಯಲ್ಲೇ ತಿಂದ್ಬಿಡ್ತೈತೆ. ಈಗ ಈ ಸಲ ಇವಾಗ ಮಾತ್ರ ಕಂಟಿನ್ಯೂ ಆಗ ನೋಡ್ಕೊಬೇಕಿದೆ. ಅದಕ್ಕೆ ಅದು ಇದನ್ನ ಬೀಜ ಚೆಲ್ಲಿದ್ಮೇಲೆ ಕಾಪಾಡೋದು ನಾವು ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಮ್ ಕೈ ಬೆಳೆನೂ ಸಿಕ್ಕಲ್ಲ. ಭೂಮಿಯಲ್ಲೇ ತಿಂದ್ಬಿಡ್ತೈತೆ. ಈಗ ಬಿತ್ತನೆ ಮಾಡೋವಾಗ ನಾವು ಪೋರೆಟ್ ಒಂದು 2 kg 3 kg ತಗೊಂಡು ಬೀಜನ ಮಿಕ್ಸ್ ಮಾಡ್ಕೊಂಡು ಪೋರೆಟ್ ಚೆಲ್ಲಬೇಕು. ಆವಾಗ ಒಳಗೆ ಇರೋ ಹುಳನ ಅವಾಯ್ಡ್ ಮಾಡುತ್ತೆ. ಅವಾಗ ಬೀಜಕ್ಕೇನು ತೊಂದರೆ ಆಗಲ್ಲ, ಮೊಳಕೆ ಚೆನ್ನಾಗಿ ಬರುತ್ತೆ. ನಾವು ಕೊಟ್ಟಿರೋಂಥ ಗೊಬ್ಬರ ಎಷ್ಟು ಬೈಲಿದೆ? ಇದು 1 ಎಕರೆ ಇದೆ. ನೌಕಲ್ ಹಾಕಿರೋದು 1 ಎಕರೆ ಬೈಲಿಗೆ ಹಾಕಿದ್ದೀರಿ. 10 ಪ್ಯಾಕೆಟ್ ಹಾಕಿದ್ದೀರಿ. ಆ 10 ಪ್ಯಾಕೆಟಲ್ಲಿ 1 ಪ್ಯಾಕೆಟ್ 100 ಗ್ರಾಮೇ ಬರೋದು. ಆ 100 ಗ್ರಾಮ್ ಬಂದು 2800 ರೂಪಾಯಿ. ಈಗ ಒಂದು 100 ಗ್ರಾಮ್ 1250 ರೂಪಾಯಿ. ಅಂದ್ರೆ ಒಂದು 100 ಗ್ರಾಮ್ ಪ್ಯಾಕೆಟ್. ಮೊದಲು ಯಾವ್ಯಾವ ಬರ್ತಾ ಇತ್ತು. ಇದು 1 ಕೆಜಿಗೆ 3/4 ಎಕರೆ ಹಾಕಿದ್ದೀರಿ. ಸಾಕು. 3/4 ಎಕರೆಗೆ 1 ಕೆಜಿ ಹಾಕಿದ್ರೆ ಧಾರಾಳವಾಗಿ ಬರುತ್ತೆ. ಜಾಸ್ತಿ ಹಾಕಿದ್ರೂ ಮಂದ ಆಗಿಬಿಡ್ತೈತೆ. ಅವಾಗ ತಿರ್ಗಾ ಕೀಳ್ಬೇಕು ನಾವು. ಅರ್ಧ ಅಡಿಗೆ ಒಂದು ಮೊಳಕೆ ಇಕ್ಬೇಕು. ಅರ್ಧ ಅಡಿಗೆ ಒಂದು ಮೊಳಕೆ ಇಕ್ಕಿದ್ರೆ ಗಡ್ಡೆ ಚೆನ್ನಾಗಿ ಬರ್ತದೆ. ಇಳುವರಿ ಹಣ್ಣು ತೂಕಗಳು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಡಪಿಕ್ಕಿಬಿಟ್ರೆ ಗಡ್ಡೆ ಬೇಗ ಬರಲ್ಲ. ಅವಾಗ ಲೇಟ್ ಆಗ್ತದೆ ನಮ್ಗೆ. ಇದು ನೌಕಲು. ನೌಕಲ್ದು ಹೇಳಿದ್ರೆ ಈ ಕಡೆ ಏನೋ ಪಕ್ಕದಲ್ಲೇ ಇನ್ನೊಂದು ಏನೋ ಬೆಳೆ ಹಾಕಿದ್ದೀರಾ? ಮುಲ್ಲಂಗಿ ಬೆಳೆ ಹಾಕಿದ್ದೀರಾ? ಮುಳ್ಳಂಗಿ ಬೆಳೆ. ಇದು ಮುಳ್ಳಂಗಿ ಬೆಳೆ ಅಂತಂದ್ರೆ 40 ದಿವಸಕ್ಕೆಲ್ಲ ಕಟಾವು ಬಂದ್ಬಿಡುತ್ತೆ. ಒಂದು 40 ದಿವಸಕ್ಕೆಲ್ಲ 40 ಕಟಾವು ಬಂದ್ಬಿಡ್ತೈತೆ. 40 ದಿವಸಕ್ಕೆ ಕಿತ್ತಾಗ್ಬೇಕಿದೆ. ಇದು ಅಷ್ಟೇ. ಈಗ ಬೀಜ ಬಂದು ಇದು ಕೆಜಿ 2800 ರೂಪಾಯಿ ಆಗಿದೆ. ಮೊದಲೆಲ್ಲ ಅಂದರೆ 1 ಎಕರೆಗೆ ಏನು ಖರ್ಚು ಬರುತ್ತೆ? ಅದು 1 ಎಕರೆಗೆ ಹೆಂಗಿಲ್ಲ ಅಂದ್ರೆ ಒಂದು 30-40 ಸಾವಿರ ಬರುತ್ತೆ. 30-40 ಸಾವಿರ ಖರ್ಚೆ 30-40 ಸಾವಿರ ಬರುತ್ತೆ. ಹೌದಾ? ಈಗ ಏನಂತ ಸಿಚುವೇಶನ್ ಆಗ್ಬಿಟ್ಟಿದೆ ಅಂದರೆ
ಬೀಜ 2800 ಆಗಿದೆ. ಆವಾಗ ಬಂದು ಕೆಜಿ 300 ರೂಪಾಯಿ ಇತ್ತು. ಆಗಿನ ಬೀಜ ಇವಾಗ ಯಾರನ್ನು ಸೇರಿದ್ರೆ ಕೂಡ ಆ ಗಡ್ಡೆ ಇವಾಗ ಯಾರು ತಗೊಳಲ್ಲ, ಮಾರ್ಕೆಟಲ್ಲಿ ಓಡಲ್ಲ. ಈಗ ಹೊಸ್ದಾಗಿ ಬಂದಿರೋದು ಸರಿ, ಇದಾದ್ರೇ ಮಾರ್ಕೆಟಲ್ಲಿ ಓಡೋದು. ನಮಗೂ ಏರೋಣ 10 ರೂಪಾಯಿ ಲಾಭ ಸಿಗ್ಬೇಕಂತಂದ್ರೆ ಇದೇ ಆಗ್ತದೆ. ಇದು ಅಷ್ಟೇ, ಹುಳ ಜಾಸ್ತಿ. ಈಗ ಮೊದಲು ಆಗ್ತಾ ಇದ್ದಿದ್ದು ಸುಮ್ಮನೆ ಮೇಲೆ ಚೆಲ್ಲಿಬಿಟ್ರೆ ಸಾಕು ಔಷಧಿ, ಹುಳ ಸುತ್ತೋಗ್ಬಿಡೋದು. ಈಗ ಹಂಗಿಲ್ಲ. ಇದು ನಾವು ಬಿತ್ತನೆ ಹಾಕಿ ಒಂದೊಂದು ಬರೋ ಮುಂದೆ ಗಡ್ಡೆ ಭೂಮಿಗೆ ಔಷಧಿ ಬಿಡ್ಬೇಕು, ಗಡ್ಡೆಗೆ ಬಿಡ್ತೈತೆ ಹುಳ. ಆ ಥರ ಈಗ ಆ ಥರ ಆಗ್ಬಿಟ್ಟೈತೆ. ಒಂದು 40,000 ಗಂಟೆ ಖರ್ಚು ಬರುತ್ತೆ ಒಂದು ಎಕರೆಗೆ. ಏನೋ ಒಂದು ಕೆಜಿ 10 ರೂಪಾಯಿ ಸಿಕ್ಕಿದ್ರೆ ಕೂಡ ನಮ್ಗೆ ಏನೋ ಕೂಲಿ ಪಾಟ್ ನಮ್ಗೆ ಸಿಗುತ್ತೆ. ಹೌದು. ಇಲ್ಲ ಅದ್ರ ಕೆಳಗೆ ಅಂತಂದ್ರೆ ರೈತನಿಗೆ ಲಾಸೆ. ಈ ಥರ ಐತೆ. ಅಂದರೆ ಬೇರಿಕೆ ಆಡಿಬಿಡ್ತೀವಿ, ಬೆರಕೆ ಹುಳ ಆಡ್ಬಿಡ್ತೈತೆ. ಏನೋಣ ಇದು ಎಲೆ ಎಲ್ಲ ತೂತ್ ಬಿದ್ದೈತೆ, ಏನಕ್ಕಿದು ಎಲೆ ಏನ್ಕಣ ತೂತ್ ಬಿದ್ದಿದೆ? ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಎಲೆ ಏನಕ್ಕೆ ತೂತ್ ಬಿದ್ದಿದೆ? ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಔಷಧಿ ಇವತ್ತಲ್ಲ ಹೋಯ್ತು. ಇದ್ರೇನು ಪ್ರಾಬ್ಲಮ್ ಆಗಲ್ಲ ಗಡ್ಡೆಗೆ? 20 ವರ್ಷದಿಂದ ವ್ಯವಸಾಯನೇ ನಿಮ್ದು, ಬೇರೆ ಏನು ಕೆಲಸ ಬೇರೆ ಕೆಲಸ ಯಾವುದೂ ಇಲ್ಲ. ಜಯಣ್ಣ ಬನ್ರಿ, ಹಂಗೆ ಹೋಗೋಣ ಮಾತಾಡ್ಕೊಂಡು ನಿಮ್ಮ ತೋಟ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಜಯಣ್ಣ ಮುಂದೆ ಆ ಕಡೆ ಇನ್ನೊಂದು ಬೆಳೆ ಹಾಕಿದ್ದೀರಾ? ಅಣ್ಣ ಎಲ್ಲ ಇದು ಮುಳ್ಳಂಗಿನೇ. ನಡೀರಿ ಹಂಗೆ ನೋಡೋಣ. ಮತ್ತೆ ಇದು ಉದ್ದಕ್ಕೂ ಮುಳ್ಳಂಗಿ ಐತೆ, ಎಲ್ಲ ಒಂದೇ ಬ್ಯಾಚ್. ಈಗ ಇದಕ್ಕೆ ಒಂದು 15-20 ದಿವಸ ಆಗಿದೆ. ಈ ಮುಳ್ಳಂಗಿ ಬೆಳೆಕಾ? ಮುಳ್ಳಂಗಿ ಬೆಳೆಯಕ್ಕೆ ಒಂದು 20 ದಿವಸ ಆಗಿದೆ. ಇನ್ನೊಂದು 20 ದಿವಸ ಇರಬೇಕು. ಇನ್ನು 20 ದಿವಸಕ್ಕೆ ಕೊಯ್ಲಿಗೆ ಬಂದ್ಬಿಡುತ್ತೆ. 20,000 ಖರ್ಚು ಮಾಡ್ಬೇಕು. ಹಾಂ, ಖರ್ಚೇ ಜಾಸ್ತಿ ಇಲ್ಲಿ. ಮುಳ್ಳಂಗಿಗೆ ಖರ್ಚು ಜಾಸ್ತಿ ಬರುತ್ತೆ ಇವಾಗ. ಹಾಂ, ಅಲ್ಲಣ್ಣ ಇವರು ಎಲ್ಲ ಹೇಳ್ತಾರೆ ವ್ಯವಸಾಯ ಮಾಡೋರು ಮುಳ್ಳಂಗಿ ಖರ್ಚೇ ಇರಲ್ಲ. ಇಲ್ಲಣ್ಣ, ಆವಾಗಿನ ಮುಳ್ಳಂಗಿ ಸೆಲ್ತಾ ಇದ್ದಿದ್ದು ಖರ್ಚು ಕಡಿಮೆನೆ. ಹಾಂ, ಮೇಲೆ ಎಲೆಕ್ಕೂ ಔಷಧಿ ಹೊಡೆದಿದ್ರೆ ಸಾಕಾಗಿತ್ತು. ಈಗ ಆಗ ಹಂಗಿಲ್ಲ, ಭೂಮಿಗೆ ಬಿಡಬೇಕು. ಭೂಮಿಗೆ ಬಿಟ್ರೇನೆ ಮುಳ್ಳಂಗಿಗೆ ಹುಳು ಆಡ್ದಿರೋದು. ಇಲ್ಲ ಅಂತಂದ್ರೆ ಹುಳು ತಿಂದಾಕಿರ್ತದೆ ಗಡ್ನೆಲ್ಲ, ಅದು ಮಾರ್ಕೆಟಲ್ಲಿ ಓಡಲ್ಲ. ವ್ಯಾಪಾರಗಾರರು ಯಾರು ತೆಗೆಯೋದು, ಗಡ್ಡೆಯಲ್ಲಿ ಹುಳ ಆಡಿದ್ರೆ ಅದನ್ನ ತೆಗಿಯಲ್ಲ. ಅದನ್ನ ಕಾಪಾಡ್ಬೇಕು ನೀವು. ಕಾಪಾಡ್ಬೇಕು ನಾವು. 3 ಸಲ ಔಷಧಿ ಬಿಡ್ಬೇಕು, ಭೂಮಿಗೆ ಔಷಧಿ ಬಿಡ್ಬೇಕು. ಇಲ್ಲ ಅಂತಂದ್ರೆ ಗಡ್ಡೆ ಬರಲ್ಲ. ಗಡ್ಡೆ ಬರುತ್ತೆ, ಆದ್ರೆ ಹುಳ ತಿಂದ್ಬಿಟ್ಟಿರ್ತೈತೆ. ಅದು ಮಾರ್ಕೆಟಲ್ಲಿ ಯಾರು ತೆಗೆಯೋದಿಲ್ಲ. ನಮಗಿಲ್ಲಿ 3 ತಿಂಗಳ ಕಷ್ಟಪಟ್ಟರೆ ಕೂಡ ಒಂದೊಂದು ಟೈಮ್ನಾಗ 10,000 ಬರಲ್ಲ. ಇಲ್ಲಿ ಖರ್ಚು ಎಷ್ಟಾಗಿರ್ತದೆ? ಒಂದು 50,000 ಖರ್ಚಾಗಿರ್ತದೆ ಒಂದು ಎಕರೆಕ. ಅವಾಗ ರೈತನ ಲಾಸೇ ಆಗೋದು, ಲಾಭ ಅಂತ ಪಡೆಯೋಕ್ಕಾಗಲ್ಲ. ಏನಂತಂದ್ರೆ ಏನೋ ರೇಟ್ ಸಿಕ್ಕಿದ್ರೆ ಒಂದು 10 ರೂಪಾಯಿ ಸಿಗ್ತದೆ ಅಂತ ನಮಗೂ ಒಂದು ನಂಬಿಕೆ ಇರ್ತೈತೆ. ಇಲ್ಲ ಅಂತಂದ್ರೆ ಲಾಭನೂ ಇಲ್ಲ, ಗಂಟು ಹೊರಟೋಗಿರ್ತೈತೆ. ಈ ಥರ ರೈತರದು. ಎಷ್ಟು ವರ್ಷದಿಂದ ಅಣ್ಣ ನೀವು ವ್ಯವಸಾಯ? ನಾವು 20-25 ವರ್ಷದಿಂದ ಇದೇ ಕೆಲಸದಲ್ಲಿ. ಬರೀ ವ್ಯವಸಾಯ ಮಾತ್ರನೇ, ಬೇರೆ ಕೆಲಸನೇ ಹೋಗಿಲ್ಲ ನೀವು? ಇಲ್ಲ, ಮುಂದೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. 2005ರಲ್ಲಿ ಕೆಲ್ಸಕ್ಕೆ ಹೋದೆ. ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೇವೆ. ಇಂಥರ ನಾವು ಕೆಲ್ಸಕ್ಕೆ ಹೋಗಿದ್ದೆ. 2010ರಲ್ಲಿ ಕೆಲಸ ಬಿಟ್ಟಿದ್ದೆ. ಯಾಕೆ ಬಿಟ್ಟಿದ್ದೆ ಅಂತಂದ್ರೆ ನಮ್ಗಿಲ್ಲಿ ಬೇಕಾದ ಮಾತ್ರ ನಮ್ಗೂ ಜಮೀನು ಐತೆ, ನೀರಾವರಿ ಐತೆ. ನಾವು ಒಂದು 10 ಜನಕ್ಕೆ ಕೆಲಸ ಕೊಡ್ಬೋದು, ಇವರು ಇಲ್ಲಿ 10 ಜನ ಮತ್ತೆ ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಒಂದು 10 ಜನಕ್ಕೆ ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಬಂದು ತೋಟ ಮಾಡಿದ್ವಿ. ತೋಟ ಮಾಡಿದ್ರಿಗೆ ಏನು ನಮ್ಗೇನು ಲಾಸ್ ಏನು ಬರಿಲ್ಲ. ಒಂದು ಬೆಳೆಯಲ್ಲಿ ಹೋದ್ರೇನು ಒಂದು ಬೆಳೆಯಲ್ಲಿ ಅಷ್ಟೇ ಕೊಡ್ತೈತೆ. ಏನು ಸುಮ್ಮನೆ ಬೆಳಿಗ್ಗೆ ಹೊಡೆದು ಔಷಧಿ ನೋಡು, ಬೆಳಿಗ್ಗೆ ಔಷಧಿ ಹೊಡೆದಿರೋದು ಇದು? ಬೆಳಿಗ್ಗೆ ಔಷಧಿ ಹೊಡೆದಿರೋದು ಹೊಡೆದ ತಕ್ಷಣ ಸಾಯಲ್ಲ. ಅದಕ್ಕೆ ಒಂದು ದಿವಸ 2 ದಿವಸ ಟೈಮ್ ಬೇಕು. ಅದು ಊಟ ಮಾಡ್ಬೇಕಾದ್ರೆ ಆ ಸೊಪ್ಪಲ್ಲಿ ಇರೋ ಊಟನೆಲ್ಲ ತಿಂದರೆ ಆವಾಗ ಅದ್ರದ್ದು ಪಾಯ್ಸನ್ ಹೋಗುತ್ತೆ. ಆವಾಗ ಅದು ಸಾಯೋದು. ನಾವು ಔಷಧಿ ಹೊಡಿತಾನೆ ಯಾವುದೊಂದು ಕೀಟನಾಶಕಗಳನ್ನು ಸಾಯಲ್ಲ. ಈ ಥರ ಬೆಳೆ ಸಿಚುವೇಶನ್. ಸರಿ, ಇನ್ನು ತೋಟ ಇದೆಲ್ಲ ಮುಂದೆ ಎಲ್ಲ ತೋರಿಸಿ ನಿಮ್ಮ ತೋಟನೆಲ್ಲ. ಅಲ್ಲಿಂದ ಮುಳ್ಳಂಗಿ ಇದು 3 ಎಕರೆಗೆ ನೌಕಲ್ ಹಾಕಿದ್ದೀವಿ. 3 ಎಕರೆಗೆ ನೌಕಲು ಹಾಕಿದ್ದೀವಿ. ಇವಾಗ ತಾನೇ ಅದು ಹೋಗಿದೆ. ಅದು ಇನ್ನೂ ಕಟಿಂಗ್ ಬರ್ಬೇಕಂತಂದ್ರೆ ಇನ್ನೂ 1.5-2 ತಿಂಗಳಾಗುತ್ತೆ. ಇದು ಮುಲ್ಲಂಗಿ ಹಾಕಿ ಎಷ್ಟು ದಿನ ಆಯ್ತಣ್ಣ? ಇದು 20 ದಿನ ಆಗಿದೆ. ಈ ಬೈಲ್ಗೆ ಇದು 3 ಎಕರೆ ಇದೆ. ಇದು 1.5 ಎಕರೆ. ಅದು 1.5 ಎಕರೆಗೆ ಮುಲ್ಲಂಗಿ ಹಾಕಿದ್ದೀರಾ? 1.5 ಎಕರೆ ಇದೆ. ನೌಕಲ್ ಹಾಕಿರೋದು 3 ಎಕರೆ ಇದೆ. ಅದು ಈಗ ಮಾಡ್ತಾ ಇದೆ. ಆ ಕಡೆ ಅಲ್ಲಿರೋದು ಈಗ ಸ್ಪ್ರಿಂಕ್ಲರ್ ಹಾಕಿದಿರಲ್ಲ, ಅದು ನೌಕಲ್ ಹಾಕಿರೋದು. ನೀರು ಓಡ್ತಾ ಇರೋದು ಈಗ ಬೆಳೆ ಹಾಕಿದ್ದೀರಾ? ಅದು 3 ಎಕರೆಗೆ ನೌಕಲ್ ಹಾಕಿದ್ದೀರಾ? ಇದು 1.5 ಎಕರೆ ಒಂದೇ ಸಲ ಮುಳ್ಳಂಗಿ ಹಾಕಿದ್ದೀರಿ. 1.5 ಎಕರೆಗೆ ಮುಳ್ಳಂಗಿ ಹಾಕಿದ್ದೀರಿ. ಮುಳ್ಳಂಗಿ ಹಾಕಿ ನಡೀರಿ ಹಂಗೆ. ನಿಮ್ಮ ತೋಟ ಮತ್ತೆ
ಹಸು ಯಾವ್ದೋ ತಗೊಂಬಂದ್ರಂತೆ ಒಂದು ಮಾರಿ. ಹಸುಗಳು ನಮ್ಮ ಹತ್ರ ಓದ್ತಾ ಇರ್ತೈತೆ ಬರ್ತಾ ಇರ್ತೈತೆ. ನಾವು ಯಾರನ್ನ ಬಂದ್ರೆ ನಮ್ಮಂತ ರೈತರು ಬಂದ್ರೆ ಕೊಡ್ತೀರಿ. ಯಾವ್ದೋ ನಮ್ಗೆ 500,000 ಸಿಕ್ಕಿದ್ರೂ ಪರವಾಗಿಲ್ಲ. ಇಲ್ಲ ಯಾರನ್ನ ನಮ್ಮಂತ ಸಣ್ಣ ರೈತರು ಬಂದ್ರೆ ಗಂಟು ಕೈ ಕೊಟ್ಬಿಡ್ತೀರಿ. ಹಸುಗಳು ನಮ್ಮ ಹತ್ರ 5 ಇದೆ, ನಮ್ಮ ಹತ್ರ ಬರ್ತಾ ಇರ್ತೈತೆ ಹೋಗ್ತಾ ಇರ್ತೈತೆ. ನೆನ್ನೆ ಒಂದು ಕೊಟ್ರಿ, ಇವತ್ತೊಂದು ತಗೊಂಬಂದಿದ್ದೀರಿ. ಮಧ್ಯಾಹ್ನ ಒಂದು 12 ಗಂಟೆಗೆಲ್ಲ ಹಾಕಿ ಬಂದ್ರೆ ಅಲ್ಲಿ ಇಳಿಸಿದ್ದೀರಿ. ಅಣ್ಣ ಆಮೇಲೆ ಒಂದು ನಮ್ಮ ವೀಕ್ಷಕರಿಗೆಲ್ಲ ತಿಳ್ಕೊಂಡ್ಲಿ, ಈಗ ಸುಮಾರು ಜನ ಹೈನುಗಾರಿಕೆ ಹಸು ಸಾಕಣೆ ಮಾಡಬೇಕು ಅಂತ ಇರ್ತಾರೆ. ಹಸು ಸಾಕಣೆ ಹೌದು, ಅದಕ್ಕೆ ನನಗೇನಂದ್ರೆ ಯಾವ ತರ ಕ್ವಾಲಿಟಿ ಹಸು ತಗೊಬೇಕು ಅಂತ ಹೇಳ್ಬಿಟ್ಟು, ಹಸು ಸಾಕೋದ್ರಲ್ಲಿ ಶಾನಾ ಡಿಫ್ರೆನ್ಸ್ ಇದೆ. ಪ್ಯೂರ್ ಎಚ್ಚಪ್ ಕಟ್ಟಬಾರ್ದು. ಪ್ಯೂರ್ ಎಚ್ಚಪ್ ಕಟ್ಟಿದ್ರೆ ಏನಾಗ್ತದೆ ಅಂದ್ರೆ ಅದ್ರ ಕಾಯಿಲೆ ಜಾಸ್ತಿ. ಡಾಕ್ಟ್ರು 3 ದಿನಕ್ಕೊಂದೊಂದು ಸಲ ಮನೇಲೇ ಇರ್ಬೇಕು. ಪೇಷಂಟ್ ನಮ್ಮ ಮನೇಲಿ ಹೆಂಗಿರ್ತಾನೆ, ಪ್ಯೂರ್ ಎಚ್ಚಪ್ ಕಟ್ಟಿದ್ರೆ ಹಾಲು ಬರುತ್ತೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಸ್ವಲ್ಪ ಕ್ರಾಸ್ ಇರ್ಬೇಕು. ಸ್ವಲ್ಪ ಕ್ರಾಸ್ ಇದ್ರೆ ಅದ್ರ ಕಾಯಿಲೆ ಕ್ರಾಸ್ ಬಿಡಿಂಗ್ ಅದು ಕಟ್ಕೊಂಡ್ರೆ 1-2 ಲೀಟರ್ 3 ಲೀಟರ್ ಹಾಲು ಕಡಿಮೆನೆ. ಹಾಲು ಕಡಿಮೆ ಆದ್ರೆ ನಾನು ಜಾಸ್ತಿ ಕಾಯಿಲೆ ಬರಲ್ಲ, ಹಸು ಚೆನ್ನಾಗಿರುತ್ತೆ. ಉಯ್ಯೂರು ಎಚ್ಚಪ್ ಕಟ್ಟಿದ್ರೆ ಹೊತ್ಕೊಂದು 15 ಲೀಟರ್ ಬರೋದು ಕಟ್ಬೋದು, 20 ಲೀಟರ್ ಬರೋದು ಇದೆ. ಅದಕ್ಕೆಲ್ಲನು ಡಾಕ್ಟರ್ ಕಂಟಿನ್ಯೂ ಆಗ 1 ದಿನ ತಪ್ಪಿಸಿ ದಿನ ಇಂಜೆಕ್ಷನ್ ಕೊಡಬೇಕು. ಬಾವಾಗೋದು, ಜ್ವರ ಬರೋದು, ಬೇರೆ ಇರ್ತದೆ, ಈ ಥರ ಇರುತ್ತೆ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಎಚ್ಚಪ್ಪಲ್ಲಿ ಸ್ವಲ್ಪ ಕ್ರಾಸ್ ಕಟ್ಟಬೇಕು. ಕ್ರಾಸ್ ಬೀಡು ಎಚ್ಚಪ್ಪಲ್ಲೇ ಕ್ರಾಸ್ ಬೀಡು. ಹೌದು. ಅದೇನು ಮಾಡ್ಬೇಕಂತಂದ್ರೆ ಈ ಕೆಲವರೆಲ್ಲ ಸೆಟ್ಗಳಾಗೆ ಮೇಯಿಸ್ತಾರೆ. ಸೆಟ್ಗಳಾಗೆ ಮೇಯಿಸ್ತಾರೆ. ಅದಕ್ಕೆ ಗಾಳಿ ವಾತಾವರಣ ಕಮ್ಮಿ ಇರುತ್ತೆ. ಗಾಳಿ ವಾತಾವರಣ ಕಮ್ಮಿ ಬರ್ತದೆ. ಅದು ಇದ್ದಿದ್ದ ಜಾಗದಲ್ಲಿ ಇದ್ರೆ ಬಿಸಿಲು ತಗಲಲ್ಲ, ಗಾಳಿಗೆ ಕಮ್ಮಿ ಇರುತ್ತೆ. ಅದಕ್ಕೆ ಅವಾಗೂ ಕಾಯಿಲೆಗಳು ಬರುತ್ತೆ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಹೊರಗಡೆ ಹೊಡ್ಕೊಂಬರ್ಬೇಕು. ಹೊರಗಡೆ ಹೊಡ್ಕೊಂಬಂದು ಎಲ್ಲಾನು ಒಂದು 10-12 ಗಂಟೆ ಹಂಗೆ ಬೈಲ್ ಮೇಲೆ ಬಿಡ್ಬೇಕು. ಬೈಲ್ ಮೇಲೆ ಬಿಟ್ರೆ ಅದು ಗಾಳಿ ವಾತಾವರಣದಲ್ಲಿ ಚೆನ್ನಾಗಿ ಓಡಾಡ್ತದೆ. ಅದು ಓಡಾಡಬೇಕು, ಹಸು ಓಡಾಡಿ ಮೇಯ್ಬೇಕು. ಆಮೇಲೆ ಬಿಸಿಲು ಬಂದವಾಗ ಎಲ್ಲಾನು ಒಂದು ಕಡೆ ನೆರಳುಗಳಲ್ಲಿ ಮರಳುಗಳಿಗೆ ಕಟ್ಟಿ ಸಾಯಂಕಾಲ ಒಂದು 3 ಗಂಟೆ 4 ಗಂಟೆ ತಿರ್ಗಾ ಅದಕ್ಕೆ ಮೇವು ಹಾಕ್ಬೇಕು. ಮೇವು ಹಾಕ್ಬಿಟ್ಟು ನೀರು ಇಕ್ಬಿಟ್ಟು ತಿರ್ಗಾ ಒಂದು ಸ್ವಲ್ಪ ಹೊತ್ತು ಬಿಡ್ಬೇಕು. ಸಂಜೆ ಬಿಟ್ರೆ ಮೇವು ಆಡ್ತದೆ. ಅದು ಮೇವು ತಿಂದ ಹೋಗ್ಲಿ, ಗಾಳಿ ವಾತಾವರಣದಲ್ಲಿ ಓಡಾಡ್ಕೊಂಬಂದ್ರೆ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ತದೆ. ಇದಕ್ಕೋಸ್ಕರ ನಾವು ಬೈಲ್ ಮೇಲೆ ಬಂದ್ಬಿಡ್ತೀವಿ. ನಾವು ಮನೇಲಿ ಕಟ್ಟಾಕಲ್ಲ. ನಾನು 4-5 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ನಮ್ಮ ಹಸುಗಳಿಗೆ ಏನು ಅಂತ ಕಾಯಿಲೆ ಗಳಂ ಬರೋದು ಅಂಥದ್ದು ಏನಿಲ್ಲ. ಏನೋ ಎಕ್ಸಾಂಪಲ್ ಬರುತ್ತೆ, ಬಂದವಾಗ ಡಾಕ್ಟ್ರನ್ನ ಕರ್ಸಿಬಿಟ್ಟು ಒಂದು ಇಂಜೆಕ್ಷನ್ ಕೊಡ್ಸಿದ್ರೆ ಅಂದರೆ ಜಯಣ್ಣ. ಹೇಳೋಣ ನೋಡಿ, ನಿಮ್ಮ ಹಸುಗಳೆಲ್ಲ ಇಲ್ಲಿ ಕಾಯ್ತಾವೆ. ಎಲ್ಲ ಮನೆ ಟೈಮ್ ಆಯ್ತು ನಮ್ಮ ಮನೆಗೆ ಹೋಗೋದಕ್ಕೆ. ಇವಾಗ ಹಾಲು ಕರಿಬೇಕಣ್ಣ. 5 ಗಂಟೆಗೆ ಹೊಡ್ಕೊಂಡು ಹೊರಟೋಗ್ಬೇಕು ಮನೆಗೆ 5 ಗಂಟೆ ಕೊಡಕೊಂಡು ವ್ಯವಸಾಯ ಮಾಡ್ಕೊಂಡು ಹಸುನು ಸಾಕ್ತಾ ಇದ್ದೀರಾ. ಕಷ್ಟ ಆಗಲ್ವಣ್ಣ ನಿಮ್ಗೆ? ಕಷ್ಟ ಆಗ್ತದೆ. ಕಷ್ಟ ಆಗಲ್ಲ ಅಂತಂದ್ರೆ ಸಂಪಾದನೆ ಸುಮ್ಮನೆ ಬರುತ್ತದೆ. ಜೀವನ ನಡಿಬೇಕಲ್ಲ. ಹೌದೌದು. ಒಂದನ್ನೇ ನೋಡ್ಕೊಂತಿದ್ರೆ ಹೊಟ್ಟೆ ತುಂಬಲ್ಲ. ಈ ಕಡೆ ಆರಂಭನೆ ಇದ್ರೇನು ಹೊಟ್ಟೆ ತುಂಬಲ್ಲ, ಹಸುಗಳಿಗೂ ಇದ್ರೇನು ಹೊಟ್ಟೆ ತುಂಬಲ್ಲ. ಅಂದ್ರೆ ಆರಂಭನೂ ಮಾಡ್ತೀರಾ? ಆರಂಭನೂ ಮಾಡ್ತೀರಿ, ಹಸುನು ಹೈನುಗಾರಿಕೆನೂ ಮಾಡ್ತೀರಾ? ಅಣ್ಣ, ಈಗ ಯಾರಾದ್ರೂ ಹೊಸಬರು ಈ ಹಸು ಸಾಕಣೆ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಹಸುಗಳು ತಗೊಂಡು ಹಸುಗಳು ಸಾಕಣೆ ಮಾಡೋಣ ಅಂತ ಇರ್ತಾರೆ. ಅವ್ರಿಗೆ ಯಾವ ತರ ಕ್ವಾಲಿಟಿ ಹಸು ತಗೊಂಡ್ರೆ ಉತ್ತಮ, ಅದೇ ಒಳ್ಳೆ ಹಸು ಈ ತರದ್ದು ಒಳ್ಳೆ ಹಾಲು ಕೊಡುತ್ತೆ ಅದು ಅನ್ನೋದ್ರನ್ನ ಯಾವ ತರ ನೋಡಿ ತಗೊಬೇಕು ಅಂತ ತೋರಿಸ್ತೀರಣ್ಣ? ಅಣ್ಣ, ಹಸು ತಗೋಬೇಕು ಅಂತಂದ್ರೆ ನಾವು ಹೋಗಿ ಫಸ್ಟ್ ಹಸುನ್ ನೋಡ್ಬೇಕು. ಹಸುನ್ ನೋಡಿದ್ರೆ ಹಸು ಲಂತಲ್ಲಿ ಇರ್ಬೇಕು, ಎಮ್ಕೆಯಲ್ಲಿ ಚೆನ್ನಾಗಿ ಬಿಟ್ಟಿರ್ಬೇಕು. ಹಸು ನೋಡಿ, ಈ ತರ ಎಮ್ಕೆಯಲ್ಲಿ ಚೆನ್ನಾಗಿ ಬಿಟ್ಟಿರ್ಬೇಕು. ಹಸು ಹಾಲು ಕರಿಬೇಕಂತಂದ್ರೆ ಫಸ್ಟ್ ನಾವು ಕೆಚ್ಚಲ್ ನೋಡ್ಬೇಕು. ಕೆಚ್ಚಲ್ ನೋಡಿದಾಗ ನೋಡಿ, 4 ತೊಟ್ಟನು ಒಂದೇ ಸರಿಯಾಗಿರ್ಬೇಕು. ಈ ತೊಟ್ಟುಗಳು 4 ತೊಟ್ಟನು ಒಂದೇ ಸರಿಗೆ ಇರಬೇಕು. ಸ್ವಲ್ಪ ಗ್ಯಾಪ್ ಇರಬೇಕು. ಆಮೇಲೆ ಹಿಂದೆ ಬಂದು ಚರ್ಮ ಸ್ವಲ್ಪ ತೆಳುವಾಗಿರ್ಬೇಕು. ನೋಡಿ, ಈ ತರ ಅದು ತೆಳುವಿರ್ಬೇಕು. ಚರ್ಮ ಚೆನ್ನಾಗಿ ಮಂದ ಇದ್ರೆ ಹಾಲು ಬರಲ್ಲ. ಹಾಲಾಗಲ್ಲ, ಕಡಿಮೆ ಹಾಲಾಗುತ್ತೆ. ಕಡಿಮೆ ಹಾಲು ಬರ್ತದೆ. ಆಮೇಲೆ ಹಸು ಗುಣ ಇರಬೇಕು. ಯಾರೇ ಹಿಡ್ಕೊಂಡ್ಲಿ ಒದಿಬಾರ್ದು, ಯಾರೇ ಇಲ್ಲಿ ಒದಿಬಾರ್ದು. ಮಕ್ಕಳನ್ನ ಹಿಡ್ಕೊಂಡ್ಲಿ, ದೊಡ್ಡವ್ರನ್ನ ಹಿಡ್ಕೊಂಡ್ಲಿ. ಒನ್ ಟೈಮ್ ನಾವು ಇರ್ತೀರಿ, ಇರಲ್ಲ, ಮನೇಲಿ ಹೆಂಗಸರು ಇರ್ತಾರೆ, ಅವರು ನೋಡ್ಕೊಬೇಕು. ನಾವೇನು ಮಾಡ್ತೀರಿ ಅಂದರೆ, ಹೈನುಗಾರಿಕೆ ಮಾಡ್ತೀರಿ ಅಂತಂದ್ರೆ ನಾವು ಮನೆಯಲ್ಲೇ ಕಟ್ಟಾಕಲ್ಲ, ಹೊಡ್ಕೊಂಡು ತೋಟದ ಹತ್ರಕ್ಕೆ ಬಂದ್ಬಿಟ್ಟಿರ್ತೀವಿ. ನೋಡಿ, ನಮ್ದು ಇಲ್ಲೇ ಖುಷಿ ಹೊಂಡ ಐತೆ ಪಕ್ಕದಲ್ಲೇ, ಬೋರು ತೋಟ ಎಲ್ಲ ಇಲ್ಲೇ ಇರೋದು. ಬೆಳಿಗ್ಗೆ ಬರ್ತೀರಿ, ಇಲ್ಲೇ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕಟ್ಟಾಕ್ತೀರಿ. ಅದೆಲ್ಲ ಮೈಯೆಲ್ಲ ಆರಿದ ಮೇಲೆ
ಮೇಯಕ್ಕೆ ಒಂದು 2 ಅವರ್ ಬಿಡ್ತೀರಿ. ಒಂದು 2 ಅವರ್ ಬಿಟ್ಟು ಮೇದಾದ್ಮೇಲೆ ಗಾಳಿ ವಾತಾವರಣ ಚೆನ್ನಾಗಿರುತ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಆಮೇಲೆ ಎಲ್ಲೇ ಒಂದ್ಸಲಿ ಮರಕಡೆಗೆ ಕಟ್ಟೆ ಇಟ್ಟು ಇಷ್ಟೊತ್ತು ಗಂಟೆ ಮೇವು ಹಾಕ್ತೀರಿ ಕಟ್ ಮಾಡ್ಕೊಂಬಂದು. ಇಷ್ಟೊತ್ತು ನೋಡ್ತೀರಿ ನೀರುಗಳು ಬಿಟ್ಟು ಕುಡಿಸಿಬಿಟ್ಟು ಮತ್ತು ಮನೆ ಕೊಡ್ಕೊಂಡು ಹೋಗ್ತೀರಿ. ಮನೆ ಕೊಡ್ಕೊಂಡು ಹೋಗಿ ಕುಡ್ತಿ ಇಟ್ಬಿಟ್ಟು ಆಮೇಲೆ ಹಾಲು ಕರೆಯೋಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡಿ ಇದು 2ನೇ ಸೂಲು, ಇದು 2ನೇ ಸೂಲಾ? ಇದು 2ನೇ ಸೂಲು. 6 ಹಲ್ಲು ನೋಡಿ, ಅಲ್ಲಿ ಯಾವ ಥರ ಚೆಕ್ ಮಾಡೋದು? ನೋಡಿ ಇದು 6 ಹಲ್ಲು ನೋಡಿ. ಈಗ ಹಾಂ ಹಾಂ, ನೋಡಿ ಅದು ಯಾವ ಥರನ ಚೆಕ್ ಮಾಡೋದು? ನೋಡಿ ಇದು ಸೆಂಟ್ರಲ್ಲಿ ಇರೋದು ನೋಡಿ, ಇವು 2 ಪೋಸ್ಟ್ ಬೀಳ್ತದೆ. ಒಂದು ಪೋಸ್ಟ್ ಬೀಳ್ತದೆ. ಹಾಂ, ಆ ಒಂದಲ್ಲೋ ಅನ್ನೋ ಯಾರು ಅನ್ನಲ್ಲ, 2 ಹಲ್ಲು ಅಂತಾರೆ. ಹಾಂ, ಒಂದು ಬಿದ್ರೇನು 2 ಹಲ್ಲು ಅಂತಾರೆ. ಆವಾಗ 4 ಬೀಳ್ತದೆ, 4 ಬಿದ್ದರೆ 4 ಹಲ್ಲು ಅಂತೆ. ಈಗ ಇದು 6 ಹಲ್ಲು ಇದೆ. 6 ಹಲ್ಲು ಇದೆ. 6 ಹಲ್ಲು ಅದೇ ಅಣ್ಣ. 6 ಹಲ್ಲು ಅಂದ್ಬಿಟ್ರೆ ಅದೇನು 6 ಹಲ್ಲು ಹಾಕಿದ್ರೆ ಅದು ಅಷ್ಟೇ ವಯಸ್ಸಾಗಿದೆ ಅಂತ? ವಯಸ್ಸೇನಾಗಿರಲ್ಲ, ಹಾಂ ಹಾಂ ಎಳವಯಸ್ಸಿದು. ಹಾಂ, ಕಡಿಗ್ಲು ಅಂತಂದ್ರೆ ವಯಸ್ಸಾಗಿರ್ತದೆ. ಸ್ವಲ್ಪ ಕಡೆ ಹಲ್ಲು ಅಂತಾರಲ್ಲ, ಅವಾಗ ಸ್ವಲ್ಪ ವಯಸ್ಸಾಗಿರ್ತದೆ ಅಂತ ಹೇಳಿ ಲೆಕ್ಕ. ಇವಾಗ 6 ಹಲ್ಲು ಇದು ಎಳಸು. 2ನೇ ಸೂಲು, 2ನೇ ಸೂಲು ಇದು. ಸರ್ ಹಾಕಿ 15 ದಿನ ಆಗಿದೆ. ಎಷ್ಟು ಹಾಲು ಕೊಡ್ಬೋದಣ್ಣ ಇದು? ಒಂದು 8 ನಿಂದ 9 ಲೀಟರ್ ಬರ್ತಾ ಇದೆ. 15 ದಿನ ಆಗಿದೆ ಅಷ್ಟೇ. ಇದು ಎಚ್ ಎಫ್? ಪ್ಯೂರ್ ಎಚ್ ಎಫ್? ಪ್ಯೂರ್ ಎಚ್ ಎಫ್ ಅಂತಂದ್ರೆ ಎಚ್ ಎಫ್ ಇದು. ಎಚ್ ಎಫ್ ಇದು 8 ನಿಂದ 9 ಲೀಟರ್ ಹಾಲು ಬರ್ತಾ ಇದೆ. 15 ದಿನ ಆಗಿದೆ ಕರುವಾಕಿ. ಓರಿ ಕರುವಾಕಿತ್ತು, ನಾವು ತಗೊಂಬಂದಿದ್ದೆ. 15 ದಿನ ಆಯ್ತು ತಗೊಂಬಂದು. ಈಗ ಹಾಲು ಕರಿತಾ ಇದ್ದೀರಿ. ನಾವು ಇನ್ನೂ ಒಂದು ನೋಡು ಬೆಳಿಗ್ಗೆ ತಗೊಂಬಂದ್ರಿ ಅಣ್ಣ. ಇದು ಇಷ್ಟ ಕ್ವಾಲಿಟಿ, ಇದು ಇಷ್ಟು. ಅಷ್ಟು ಚೆಕ್ ಮಾಡ್ಬೇಕಣ್ಣ? ಆ ಥರ ಚೆಕ್ ಮಾಡಿ ಮಾಡಬೇಕು. ಹಸು ನಾವು ಹೋಗ್ಬಿಟ್ಟು ಕಾಸು ಕೊಟ್ಬಿಡೋದಲ್ಲ, ಪ್ರಯೋಜನ ಬರಲ್ಲ ಅದು. ಹಸುವಲ್ಲಿ ಏನೈತೆ ಅದರಲ್ಲಿ ಕೆಲವರು ಈ ತೊಟ್ಟುಗಳು ಏನಾಗಿರ್ತದೆ ಅಂತಂದ್ರೆ ಒಂದು ತೊಟ್ಟು ಫೈಲ್ಯೂರ್ ಆಗಿಬಿಟ್ಟಿರ್ತದೆ. 4 ತೊಟ್ಟಲ್ಲಿ ಅದು ಹೆಂಗೆ ಗೊತ್ತಾಗುತ್ತೆ? ಅದು ನಮ್ಗೆ ಗೊತ್ತಾಗ್ತದೆ. ಕರ್ದು ನೋಡ್ಬೇಕಾ? ಕರ್ದು ನೋಡ್ಬೇಕು. ತೊಟ್ಟು ಫೈಲ್ಯೂರ್ ಆಗಿದ್ರಾಗ ಒಂದು ತೊಟ್ಟು ಎಳ್ಕೊಂಡ್ಬಿಟ್ಟಿರ್ತೈತೆ ಮೇಲ್ಕ. 4 ಒಂದು ಸಮಾನಾಗಿರಲ್ಲ. 4 ಒಂದೇ ಸಮಾನಾಗಿರ್ಬೇಕು ತೊಟ್ಟು. 4 ಒಂದೇ ಸಮಾನಾಗಿರ್ಬೇಕು. ಹಾಲು ಕರ್ದು ನೋಡ್ಬೇಕು. ಹಾಲು ಕರ್ದು ನೋಡಬೇಕು ತೊಟ್ಟು ಕರೆಕ್ಟ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಹಾಲು ಬರಂಗಿದ್ರೆ ಮಾತ್ರ ತಗೊಬೇಕು. ಹಾಲು ಬರಿಲ್ಲ ಅಂತಂದ್ರೆ ಒಂದು ತೊಟ್ಟಲ್ಲಿ ಬರಲ್ಲ, ಅದು ಫೈಲ್ಯೂರ್ ಆಗಿಬಿಟ್ಟಿರ್ತೈತೆ. ಎಷ್ಟು ಹಸು ಐತೆ ಅಣ್ಣ ನಿಮ್ಮ ನನ್ನ ಹತ್ರ? ಈಗ ಹಣ ಎಕ್ಸಾಂಪಲ್ 5 ಇದೆ. ಬೆಳೆ ನೆನ್ನೆ ಒಂದು ಕೊಟ್ಬಿಟ್ಟೆ. ನೀವು ಕೊಡ್ತಾ ಇರ್ತೀರಾ? ನಾವು ಕೊಡ್ತಾ ಇರ್ತೀರಿ. ಯಾರನ್ನ ಸಿಕ್ಕಿದ್ರೆ ತಗೊಂಬತ್ತೀರಿ. ನಮ್ಮಂತ ರೈತರು ಯಾರನ್ನ ಬರ್ತಾ ಇರ್ತಾರೆ ನಮ್ಮ ಹತ್ರ. ಬೆಳಿಗ್ಗೆ ತಗೊಂಬಂದು ನೋಡಿದ್ದು ಬೆಳಿಗ್ಗೆ ಒಂದು 12 ಗಂಟೆಯಲ್ಲಿ ಹಾಕಿ ಬಂದೆ. ಇದನ್ನ ಬೆಳಗ್ಗೆ ತಗೊಂಬಂದ? ಬೆಳಿಗ್ಗೆ ತಗೊಂಬಂದೆ, ಬಾಗ್ಲೂರಲ್ಲಿ ಹೋಗಿ ಹಾಕಿ ಬಂದೆ. ಇದು 6 ಹಲ್ಲು. ಇದು 6 ಹಲ್ಲೇನಾ? 6 ಹಲ್ಲು 2ನೇ ಸೂಲು. 2ನೇ ಸೂಲಾ? ಇದು 2ನೇ ಸೂಲು. ಇದು 6 ಹಲ್ಲೆ. ಎಷ್ಟು ಕೊಟ್ರಿ ಜಯಣ್ಣ ಇದಕ್ಕೆ? ಅಣ್ಣ ಸ್ವಲ್ಪ ಜಾಸ್ತಿನ ಆಗ್ಬಿಡ್ತು. ಬಡಸ್ತಾನಲ್ಲಿ ಐತೆ. ಬಡಸ್ತಾನಲ್ಲಿ ಇದ್ರೆ ನಾನು ಜಾತಿ ಕುಲಾಗ ಚೆನ್ನಾಗದೆ. ಮಚ್ಚಿಗೆಗೂ ಹಂಗೆ ಐತೆ. 8 ತಿಂಗಳ ಫಲ ಆಗಿದೆ. 65,000 ಕೊಟ್ಟಣ. ಇದು 65,000 ಕೊಟ್ರಾ? 65,000 ಆಯ್ತು ಬರ ತರಿಸಿನ ಅಂತ. ಸಂಪ ಬಾಡಿಗೆ ಬ್ರೋಕರ್ಕ ಎಲ್ಲ ಸೇರಿ 65,000 ಆಗಿದೆ. ಹಾಗಂಗ ಯಾರನ್ನ ಬಂದರೆ ನಮ್ಗೇನು 1,000 ರೂಪಾಯಿ ಸಿಕ್ಕಿದ್ರೆ ಕೂಡ ನಮ್ಮ ಕೂಲಿ ಪಾಟ್ ಸಿಕ್ಕಿದ್ರೆ ನಾವು ಕೊಟ್ಬಿಡ್ತೀರಿ. ಯಾರನ್ನ ಮತ್ತೆ ರೈತರು ಬಂದರೆ ಕೊಡ್ತೀರಿ. ತಿರ್ಗಾ ಮತ್ತೆ ಹೋಗಿ ಎಲ್ಲೇನೋ ಸಿಕ್ಕಿದ್ರೆ ತಗೊಂಡು ಬರ್ತೀರಿ. ಕೆಲವರೆಲ್ಲ ಸಂತೆಗೆ ಹೋಗಿ ತಗೊಂತಾರಲ್ಲ? ಸಂತೆಯಲ್ಲಿ ಹೋದ್ರೆ ಯಾಮಾರಿಸ್ಬಿಡ್ತಾರೆ ನಮ್ಗೆ ಜನ. ವ್ಯಾಪಾರಗಾರರು ಸಂತೆಗೆ ಹೋಗ್ತಾರೆ. ನಾವು ಸಂತೆಯಲ್ಲಿ ಯಾವತ್ತೂ ಸುತ್ತಾರಲ್ಲ. ಸಂತೆಯಲ್ಲಿ ಯಾಕೆ ತರಲ್ಲ ಅಂತಂದ್ರೆ ಈ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಿಂಗಳ 2 ತಿಂಗಳ 3 ತಿಂಗಳ ಆಗಿಬಿಟ್ಟಿರ್ತದೆ ಕರು ಹಾಕಿ. ಅವರು ಸಂತೆಯಲ್ಲಿ ಮಾರೋರು ಹಾಲು ನಿಲ್ಸ್ಬಿಟ್ಟಿರ್ತಾರೆ. ಹೆಂಗ್ ನಿಲ್ಸ್ಬಿಡ್ತಾರೆ ಅಂತಂದ್ರೆ ಅವ್ರು ಮಾರಬೇಕು, ಕಾಸು ಮಾಡ್ಕೋಬೇಕು. ಹಾಲು ನಿಲ್ಸ್ಬಿಟ್ರೆ ಕೆಚ್ಚಲು ಏನಾಗ್ತದೆ ಅಂದ್ರೆ ದಪ್ಪ ಬಂದ್ಬಿಡ್ತೈತೆ. ನೋಡಿ ಕೆಚ್ಚಲು ದಪ್ಪ ಬಂದ್ಬಿಡ್ತೈತೆ. ಆವಾಗ ನಾವು ಹೋಗಿ ನಾವು ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ನೋಡಪ್ಪ ನಮ್ಮ ಹಸುವಲ್ಲಿ 20 ಲೀಟ್ರ್ ಹಾಲದೆ ಅಂತ ಹೇಳ್ಬಿಟ್ಟು ಹಾಲು ನಿಲ್ಲಿಸ್ತೀನಿ ಅಂತಂದ್ರೆ ಮುಂಜಾನೆ ಒಂದು ಬೆಲ್ಲ ಹಾಕಿಬಿಟ್ಟಿರ್ತಾರೆ. ಏನಕ್ಕ ಸುಖ ನಿಲ್ಲಿಸ್ಬಿಡ್ತಾರೆ. ಹಾಲು ಕೆಚ್ಚಲು ದಪ್ಪ ಬಂದ್ಬಿಡ್ತೈತೆ. ಅವಾಗ ನಾವು ಓದ್ತಿರೋ 10,000 ಜಾಸ್ತಿ ಆಗಲಿ, ಹಸು ಚೆನ್ನಾಗೈತೆ, ಹಾಲು ಚೆನ್ನಾಗತ್ತದೆ ಅಂತ ಹೇಳ್ಬಿಟ್ಟು ತಗೊಂಬಂದ್ರೆ ಇಲ್ಲಿ 1 ಟೈಮ್ ಇಲ್ಲ 2 ಟೈಮ್ ಹಾಲು ಬರ್ತದೆ. 3ನೇ ಟೈಮ್ಗೆ ಹಾಲಿರಲ್ಲ. ಅವಾಗ ಸಂತೆಯಲ್ಲಿ ಯಾರನ್ನ ಕೇಳ್ತೀಯ ನೀನು? ಸಂತೆಯಲ್ಲಿ ಯಾರನ್ನ ಕೇಳೋಕ್ಕಾಗಲ್ಲ. ನಮ್ಮ ರೈತರ ತವೇ ತಗೊಬೇಕು. ನಮ್ಮಂತ ಗೊತ್ತಿರೋ ಇರ್ತಾವ ಅಂದ್ರೆ ಗೊತ್ತಿರೋ ರೈತರ ಹತ್ರ ಹೋಗಿ ರೈತರ ತಗೊಬೇಕು. ರೈತರು ಸುಳ್ಳು ಹೇಳಲ್ಲ. ಅಂದ್ರೆ ಸಂತೆಯಲ್ಲಾದ್ರೆ ಅವ್ರು ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಹೋಗ್ಬಿಟ್ಟಿರ್ತಾರೆ. ನಾವು ಹೋಗಿ ಯಾರನ್ನೂ ಹಿಡ್ಕೊಳಕ್ಕಾಗಲ್ಲ ಅಲ್ಲಿ. ಅದೇ ರೈತರ ಹತ್ರ ಆದ್ರೆ ನಮ್ಗೆ ಪರಿಚಯ ಇರ್ತಾರೆ. ಅವರು ಪರಿಚಯ ಇರ್ಲಿ ಇಲ್ಲದೆ ಹೋಗ್ಲಿ ನಾವು ಮತ್ತೆ ಕೇಳ್ಬೋದು ಅವ್ರನ್ನ. ಈ ತರ ಹೇಳಿದೆ, ಏನಪ್ಪ ಹಾಲು ಬರ್ತಾ ಇಲ್ಲ, ನಿಮ್ಮ ಹಸು ನಿಮ್ಗೆ ವಾಪಸ್ ಹೊಡಿತೀನಿ, ಇಲ್ಲ ಕಾಸಲ್ಲಿ ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೇಕು ನಾನು ಅಂತೇಳಿ ಜಗಳ ಮಾಡ್ಬೋದು. ಸಂತೆಯಲ್ಲಿ ಯಾರ ಮೇಲೆ ನೀನು ಜಗಳ ಮಾಡೋಕ್ಕಾಗಲ್ಲ. ಹೌದು, ಒಂದ್ಸರಿ ತಗೊಂಡೋದ್ರೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ನಮ್ಮಷ್ಟು ನಾವು ಮನೆಗಿರ್ಬೇಕು.
ನೋಡಿ ಬೆಳಗ್ಗೆ ತಗೊಂಬಂದು 65,000 8 ತಿಂಗಳು ಫಲ. ಹ್ಞೂ ಇನ್ನೂ 2 ತಿಂಗಳು ಹೋಗ್ಬೇಕು ಕರುವಾಕಕ್ಕ. ಚೆನ್ನಾಗೈತೆ ನೋಡು. ತೊಟ್ಲು ಇದ್ರಕ್ಕ ಓಟ್ಸ್ ತೊಟ್ಲು ಜರ್ಸಿ ಇದು ತೊಟ್ಲು ಚೆನ್ನಾಗೈತೆ. ಹಾಲು ಒಂದು 10 ಲೀಟ್ರ್ ಹಾಲು ಕರ್ಕೊಬೋದು. ಗುಣ ನಡತೆಯಲ್ಲಿ ಚೆನ್ನಾಗಿದೆಯಲ್ಲ ಅಣ್ಣ. ನೋಡಿ ಏನು ಮಾಡ್ತಾ ಇಲ್ಲ ಆಗ್ಲಿಂದ. ಅಣ್ಣ ನೋಡೋದು ಇವಾಗ ನಾನೇ ಹಸು ಮೇಲೆ ಮರಿಕಿದ್ರೆ ನಾನು ಅದ್ರ ಹತ್ರ ಹೋದೆ ಆಗ್ಲೇ. ನೋಡಿ ಏನು ಮಾಡಲ್ಲ ಅದು, ಏನು ಮಾಡ್ತಾ ಇಲ್ಲ ಇದು. ನೋಡಿ ನೀವೇ ನೋಡ್ತಾ ಇದ್ದೀರಾ. ಮಕ್ಕಳು ಮರಿ ಎಲ್ಲ ಯಾರು ಬೇಕಾರು ನಾವೆಲ್ಲ ಅಲ್ಲೇ ನೋಡ್ಬಿಟ್ಟೆ ನಾವು ತಗೊಂಬರೋದು. ತಿರ್ಗಾ ನಾವು ಕೊಡೋವಾಗ ನಾವೇ ಹಸು ಹತ್ರಕ್ಕೆ ಹೋಗಲ್ಲ, ಅವ್ರನ್ನೇ ಕಳಿಸ್ತೀರಿ. ಏನಂತ ಕೇಳಿದ್ರೆ ಹೋಗಿ ಚೆಕ್ ಮಾಡ್ಕೊ ಹೋಗಪ್ಪ ನೀನು ಏನು ಬೇಕದು, ಹಂಗೇನೋ ತೊಂದರೆ ಇದ್ರೆ ನೋಡ್ಬಿಟ್ಟು ಈಗ ಹೇಳು ಅಂತೇಳಿ ಹೇಳ್ತೀರಿ ನಾವು. ಅವ್ರಿಗೆ ಸಮಾಧಾನ ಇದ್ರೆ ತಗೊಂಬೋದು. ಅದೊಂದು 1,000 ಇದು ನೋಡಿ ಜೆರ್ಸಿ ಇದು. ಎಚ್ ಎಫ್ ಜೆರ್ಸಿಗೆ ಏನಣ್ಣ ಅಣ್ಣ ಇದ್ರದ್ದು ಫೆಸಿಲಿಟಿ ಏನಂತಂದ್ರೆ ಇದ್ರ ಫೆಸಿಲಿಟಿ ಏನಂತಂದ್ರೆ ಇದರಲ್ಲಿ ಹಾಲು ಸ್ವಲ್ಪ ಮಂದ ಬರ್ತದೆ. ಅದರಲ್ಲಿ ಎಚ್ ಎಫ್ ಅಲ್ಲಿ ಸ್ವಲ್ಪ ತೆಳು ಬರ್ತದೆ. ತೆಳು ಬರೋ ಹಾಲನ್ನ ತಗೊಂಡಾಗ ನಾವು ಡೈರಿ ಹಾಕಿದ್ರೆ 7 ಅಪ್ ಬರಲ್ಲ, ಕ್ವಾಲಿಟಿ ಬರಲ್ಲ. ಅಂದ್ರೆ ಅದು ಗೇಜ್ ತೋರ್ಸಲ್ವಾ? ಗೇಜ್ ತೋರ್ಸಲ್ಲ. ಕ್ವಾಲಿಟಿ ಇಲ್ಲದಾಗ ನಮ್ಗೆ ಕಾಸು ಬರಲ್ಲ, ಕಮ್ಮಿ ಕಾಸು ಬರ್ತದೆ. ಇದ್ರ ಹಾಲು ಅದರಲ್ಲಿ ಮಿಕ್ಸ್ ಹೊಡೆದ್ರೆ ಕ್ವಾಲಿಟಿ ಚೆನ್ನಾಗಿರ್ತೈತೆ. 7 ಅಪ್ SN ಅಪ್ ಚೆನ್ನಾಗಿ ಬರ್ತೈತೆ. 1-2 ರೂಪಾಯಿ ಜಾಸ್ತಿನೂ ಬರುತ್ತೆ. ಅಂದ್ರೆ ಈ ಎಚ್ ಎಫ್ ಹಸುಗಳ ಜೊತೆಲಿ ಜೆರ್ಸಿ ಒಂದು ಹಸು ಹಾಕ್ಯಬೇಕು, ಒಂದಿರ್ಬೇಕು. ನಮ್ಮ ಹತ್ರ ಒಂದು 4-5 ಹಸು ಅವೆ ಅಂತಂದ್ರೆ ನಾವು ಯಾವ್ದಾನ ಒಂದು ಜೆರ್ಸಿ ಇಕ್ಕೆಬೇಕು. ಒಂದು 5 ಲೀಟ್ರ್ ಬರೋ ಅಂತ ಹಸು ಆಗಲಿ ಒಂದಿಕ್ಕೆ ಅಂದ್ರೆ ಈ ಹಾಲನ್ನ ಅದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತೈತೆ. ಅವಾಗ ನಮ್ಗೆ 1-2 ರೂಪಾಯಿ ಎಕ್ಕಿ ಬರ್ತದೆ. ಆಗ ನಾವು ದಿನಕ್ಕೆ ಒಂದು 30 ಲೀಟ್ರ್, ಒನ್ ಟೈಮ್ 30 ಲೀಟ್ರ್ ಹಾಲು ಹಾಕ್ತೀನಿ ನಾನು. ಕಡೆ ಅಲ್ಲ ಇದು, ಕಡೆ ಅಲ್ಲಿ ಇದು ವಯಸ್ಸಾಗಿದೆ. ವಯಸ್ಸಾದ್ರೂ ಈ ಸಲ 10 ಲೀಟ್ರ್ ಹಾಲು ಬರ್ತದೆ ಇದರಲ್ಲಿ. ಅದು 2 ಟೈಮ್ಗೂ ಸೇರಿ 10 ಲೀಟ್ರ್ ಅಣ್ಣ. ಒನ್ ಟೈಮ್ಗೆ 10 ಲೀಟ್ರ್, ಒಂದು ಟೈಮ್ಗೆ 10 ಲೀಟ್ರ್ ಬರ್ತದೆ. ಜೆರ್ಸಿ ಅಂತಂದ್ರೆ ಕೂಡ ಹಾಲು ಹೊಡಿತಾರೆ. ಒಂದು ಟೈಮಲ್ಲ 10 ಲೀಟ್ರ್ ಹಾಲು 10 ಲೀಟ್ರ್ ಹಾಲು ಕೊಡ್ತೀನಿ ಇದರಲ್ಲೇ ನಾನು ಪಕ್ಕ. ನನಗೆ ಗ್ಯಾರಂಟಿ ಇದೆ, ನಾನು ಕರೆದಿದ್ದೀನಿ. ಎಷ್ಟು ತಿಂಗಳಾಯ್ತು ಇದು ತಗೊಂಡು ನೀವು? ಅಣ್ಣ ನಾನು ತಗೊಂಬಂದು ಇನ್ನೇನು 6 ತಿಂಗಳ ಮೇಲೆ ಆಯ್ತು. ನಾನು ಮನೆಗೆ ಅಂತ ಹೇಳಿ ತಗೊಂಬಂದಿರೋದು ಇದು. ನಿನ್ನೆ ಅವರೇ ವ್ಯಾಪಾರಗಾರರೇ ಬಂದು, ನಾನು ವ್ಯಾಪಾರನೇ ಹೇಳಿಲ್ಲ, ಕೊಡ್ತೀನಿ ಅಂತ ಕೂಡ ಹೇಳಿಲ್ಲ. ಇದನ್ನ 65,000 ಕೊಡ್ತೀನಿ ಅಂತಂದ್ರೆ ಏನೋ ಅವರಾಗಿ ಅವರೇ ಆಸೆ ಪಟ್ಟು ನಾನು ಕೊಡಲ್ಲಪ್ಪ ಹಸು ಅಂತ ನಾನು. ಅಣ್ಣ ನಮ್ಗೆ ಹಸು ಬೇಕೇ ಬೇಕು, 65,000 ಕೊಡ್ತೀನಿ ಕೊಡು. ಪಕ್ಕದಲ್ಲೇ ನಮ್ಮೂರ ಪಕ್ಕದಲ್ಲೇನೆ ಅವ್ರೆ ದಿನಹಳ್ಳಿ ಅಂತ ಹೇಳ್ತು. ನಾನು ವ್ಯಾಪಾರನೇ ಹೇಳಿಲ್ಲ. ಇದಕ್ಕೆ 65,000 ಕೊಡ್ತೀನಿ ಕೊಡೋಣ ಅಂತಂದ್ರೆ ಇಲ್ಲಪ್ಪ ನಾನು ಕೊಡಲ್ಲ, ಅದು ಮನೇಲಿ ನಮ್ಗೆ ಹಾಲು ಕ್ವಾಲಿಟಿಗೆ ನಾನು ತಗೊಂಡಿಕ್ಕೊಂಡಿರೋದು ಅಂತಂದೆ. ಸರಿನಾ ಅಂತ ಹೇಳ್ಬಿಟ್ಟು ಏನಣ್ಣ ಓಲ್ಡ್ ಸ್ಟಾಲಲ್ಲಿ ಎಚ್ ಎಫ್ ಇದು. ಹಾಂ ಇದಕ್ಕಂತ ಕಾಯಿಲೆ ಬರಲ್ಲ, ಏನು ಜ್ವರ ಏನು ಬರಲ್ಲ. ಏನು ಬಿಸಿಲಲ್ಲೆನ ಬಿಡು, ಮನೆಯೆಲ್ಲ ಕಟ್ಟಿ ಹಚ್ಕೊಂಡಿರು. 8 ರಿಂದ 9 ಲೀಟ್ರ್ ಹಾಲು ಬರ್ತದೆ ಇದು ಒನ್ ಟೈಮ್ಗೆ. ಇದು ಅಲ್ಲೂ ಇದು ಕಡಿಲಿಕ್ಕೆ ಬಂದೈತೆ. ಇದು 3ನೇ ಸೂಲು ಕಡಿಲಿಕ್ಕೆ ಬಂದೈತೆ ಈ ಸಲ. 9 ತಿಂಗಳ ಫಲ ಇದು. 9 ತಿಂಗಳ ಫಲ. ನಾವು 8-9 ಲೀಟ್ರ್ ಹಾಲು ಕರೆದಿದ್ದೀನಿ. ಫಸ್ಟ್ ಸುಲಿಕೆ ನಾನು ತಗೊಂಬಂದೆ ಇದು. ನಮ್ಮ ಮನೇಲಿ ಕೊಟ್ಬಿಡೋಣ ಅಂತಂದರೆ ನಮ್ಮ ಮಿಸ್ಸಸ್ ಬೇಡ, ನಮ್ಮ ಕೈ ಫಸ್ಟ್ ತಂದಿದ್ದ ಹಸು ಇದು, ಇದು ಮನೆಯಲ್ಲೇ ಇರಲಿ, ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ನಿಲ್ಲಿಸಿಬಿಟ್ಟಿದ್ದಾರೆ ಇದನ್ನ. ಅಂದರೆ ಹಸು ಸಾಕಬೇಕು ಅಂತ ಸಾಕಾಣಿಕೆ ಮಾಡಿ ಸ್ಟಾರ್ಟಿಂಗಲ್ಲೇ ನಾನು ಈ ಹಸು ತಂದಿದ್ದು. ಫಸ್ಟ್ ಹಸು ಇದು ನಿಮ್ದು. ಇದು ಇದು ಬಂದ ಮೇಲೆ ನನಗೆ ಎಲ್ಲದರಲ್ಲೂ ಅನುಕೂಲ ಆಯಿತು ಹಸುಗಳು ತರೋದ್ರಕ. ಇದು ನಮ್ಮ ಮನೆ ತುಳಿದು ಲಕ್ಷಣ. ನಾನು ಈ ಹಸು ತಂದ ಮೇಲೆ ಒಂದು ಸುಮಾರು ಹಸುಗಳು ತಂದಿದ್ದೀನಿ, ಹಸುಗಳು ಮಾರಿದ್ದೀನಿ. ಅದಕ್ಕೋಸ್ಕರ ನಮ್ಮ ಮೆಂತೆ ಈ ಹಸುನ ಯಾರಿಗೆ ಆಗಲಿ ಮಾರಕ್ಕೆ ಹೋಗ್ಬೇಡ, ಇದು ಲಾಸ್ಟ್ ಗಂಟೆ ನಮ್ಮ ಮನೇಲೇ ಇರಲಿ, ಅದು ಎಷ್ಟೇ ಕೊಡಲಿ ಕಾಸು ಈ ಹಸುನ ಮಾತ್ರ ಕೊಡೋಕೆ ಹೋಗ್ಬೇಡ, ನೀನು ಯಾವುದೇ ಹಸುನ ಮಾರಿಕೆ ಅಂತಂತ ಹೇಳ್ಬಿಟ್ಟು ಈ ಹಸುನ ಮಾರಕ್ಕೆ ಬಿಡ್ತಾ ಇಲ್ಲ ನಮ್ಮ ಮನೇಲಿ. ನಿಮ್ಮ ಮಕ್ಕಳನ್ನ ಹಿಡ್ಕೊಂಡ್ಲಿ, ಯಾರೇ ಬಂದು ಹಿಡ್ಕೊಂಡ್ಲಿ, ಇವಾಗ ನೀನು ಬಂದಿದ್ದೀಯಾ ನೀನು ಹಿಡ್ಕ, ಇಲ್ಲನ ಕೈ ಇಕ್ಕೋ, ಏನು ಮಾಡಲ್ಲ. ಹಾಲು ಸಾಧು ಗುಣ ಥರ ಇದು, ನಮ್ಮ ಮಗು ಥರ ಇದು. ನಮ್ಮ ಮಗುಕ್ಕಿಂತ ಹೆಚ್ಚಾಗೈತೆ ಮನೆಯಲ್ಲಿ ನೋಡು, ಜೊತೆ ಹಾಕ್ಯಂತೀನಿ, ಏನು ಮಾಡಲ್ಲ. ಬಾಮ್ಮ ಅಂತಂದರೆ ಬತ್ತೈತೆ ಹಿಂದ್ಗಡೆ, ಮೇವು ನೀನು ಎಷ್ಟು ಜನ ಹಾಕು ತಿಂತೈತೆ, ಏನು ಆ ಥರ ನಮ್ಮ ನಂಬಿಟ್ಟೈತೆ ಇದು. ನಾವು ಅದಕ್ಕಾಗಿ ಇದನ್ನು ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾರಕ್ಕೆ ಹೋಗ್ಬೇಡ, ಅದು ಬಂದಿರೋ ಲಕ್ಷಣ ಚೆನ್ನಾಗಿದೆ ಅಂತಂತ ಹೇಳ್ಬಿಟ್ಟು ಇದನ್ನು ಮಾರಕ್ಕೆ ಬಿಡ್ತಾ ಇಲ್ಲ. ಎಷ್ಟಾಳ ಕೇಳ್ತಾವ್ರೆ, ಚಿಕ್ಕದಾಗೈತಪ್ಪ ನಮ್ಗೆ ಯಾರ್ಕನ ನಾವು ಸಿಂಗಲ್ ಫ್ಯಾಮಿಲಿ ಮೇಚ್ಕೊಳಕ ಮನೆಯಲ್ಲಿ ಚೆನ್ನಾಗೈತೆ, ಕೊಡು ಅಂತ ಕೇಳ್ತಾನೆ ಅವ್ರೆ. ನಾನಿಲ್ಲಪ್ಪ ಇದನ್ನು ನಾನು ಮಾತ್ರ ಕೊಡಲ್ಲ, ನಾನು ಕೊಟ್ಬಿಡ್ತೀನಿ ಅಂದಿದ್ರು ನಾನು ಮಾಡಿದ್ರು ನಮ್ಮ ಮನ್ಯಾಗ ಬಿಡಲ್ಲ, ಹಿಡ್ಕೊಂಬಂದ್ಬಿಡ್ತಾಳೆ ಹೋಗಿ ಅಂತ ಸಾಕು ಪ್ರಾಣಿ ಇದು. ಇದನ್ನು ಮಾತ್ರ ಕೊಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ಟಿದ್ದಾಳೆ. ಆದರೆ ನಾನು ಈ ಹಸು ಕೊಡಲ್ಲ. ನಾನು ವಿಡಿಯೋ ಮಾಡಿ ನೋಡಿಸಿದ್ದೀನಿ ನಿಮ್ಗೆ ಅಷ್ಟೇ, ಆದರೆ ಈ ಹಸು ಮಾತ್ರ ಕೊಡಲ್ಲ. ಇನ್ನು 4 ಇದೆ, 4ರಲ್ಲಿ ನೀವು ನಿಮ್ಗೆ ಯಾವುದೇ ಬೇಕಾಗಿದೆ ಬರ್ರಿ, ಒಂದು 1000 ಹೆಚ್ಚು ಕಡಿಮೆ ಕೊಡ್ತೀನಿ.
ಇಂಥ ಹಸ ಐತೆ ಕೊಡ್ತೀನಿ ಅಂತೇಳಿ ನಾನು ಬಂದು ನೋಡ್ತೀನಿ, ತಗೊಂತೀನಿ, ನಮಗೂ ಸರಿ ಹೋದರೆ ಈ ಥರ ಐತೆ ನೋಡಿ. ಇನ್ನೊಂದು ಎಚ್ ಎಫ್ ಐತೆ ಅಲ್ಲಿ ಇದು ಎಚ್ ಎಫ್ ಅಣ್ಣ? ಅಣ್ಣ ನೋಡಿ, ಇದು ಎಚ್ ಎಫ್. ಹಾಂ, ಇದು ಈಗ 4 ತಿಂಗಳ ಫಲ. ಹಾಂ ಇದು ಇದು ಹಾಂ ಹಾಂ ಒಂದು 6 ನಿಂದ 7 ಹಾಲು ಅದು ಇವಾಗ ಆಗಿದೆ ಇದು ಫಲ. ಈಗ 6 ನಿಂದ 7 ಹಾಲು ಬರ್ತಾ ಇದೆ. ಫಸ್ಟ್ ಸೂಲ್ಕೆ 10 ಲೀಟ್ರ್ ಹಾಲು ಕರೆದಿದ್ದೇನೆ ಇದರಲ್ಲಿ. ಫಸ್ಟ್ ಸೂಲಲ್ಲಿ 10 ಲೀಟ್ರ್ ಹಾಲು ಆಗೈತಿ ಇದರಲ್ಲಿ? 10 ಲೀಟ್ರ್ ಹಾಲು ಕರೆದಿದ್ದೇನೆ. ಇದು ಪ್ಯೂರ್ ಎಚ್ ಎಫ್. ಇದು ಕೊಮ್ಮ ಐತೆ. ಕೊಂಬಿದ್ದು ಯಾರೋ ನಾನು ತಗೊಂಬಂದಾಗ ಕರುವಲ್ಲಿ ಸುಡಿಸಿಲ್ಲ ಇದು ಯಾರು, ಅವರು ಯಾರೋ ಗೊತ್ತಿಲ್ಲ ಅವ್ರ ಪಾಪ, ಕೊಂಬು ಸುಡಿಸಿಲ್ಲ. ಆದ್ರೂ ಎಚ್ ಎಫ್ ಇದು 10 ಲೀಟ್ರ್ ಹಾಲು ಕರೆದಿದ್ದೀನಿ. ಈಗ 4 ತಿಂಗಳ ಫಲ. ಇವಾಗೂ 5 ನಿಂದ 6 ಲೀಟ್ರ್ ಹಾಲು ಕರೀತಾ ಇದ್ದೀನಿ. ಹಸು ಒಳ್ಳೆ ಜಾತಿ ಹಸುವೆ ಇದು. ಹೈನುಗಾರಿಕೆ ಅಂತ ನೋಡಿ ಈ ಥರ ಮಾಹಿತಿ. ನಾವು ಒನ್ ಟೈಮ್ ಇರ್ತೀರಿ, ಒನ್ ಟೈಮ್ ಇರಲ್ಲ. ತೋಟ ಬಂದು ತಗೊಂಡು ಕಡೆ ಆಗ್ಬಿಟ್ಟು ಹುಲ್ಲು ಕಟ್ ಮಾಡಿಬಿಟ್ಟು ಹಾಕ್ಬಿಟ್ರೆ ನಮ್ಮ ಹಸೆ ನೋಡ್ಕೊಂತಾಳೆಲ್ಲ. ನಾನು ಹಿಂಗೆ ಹೊಟ್ಬಿಡ್ತೀನಿ, ಯಾರನ್ನ ಹಸು ಕರೀತಾರೆ, ಏ ಬಾಪ ಒಂದು ಹಸು ತಕೊಡಿಯ, ಯಾಕೆ ಅನುಭವ ಐತೆ ಹಸುಗಳ ಹಸುವಲ್ಲಿ ಅನುಭವ ಇದೆ ಬನ್ರಿ ಅಂತ ಕರೀತಾರೆ. ಯಾರಾದ್ರೂ ಕರೀತಾರೆ, ಕರೆದಾಗ ಹೋಗ್ತೀರಿ. ಹೋಗಿ ನಮ್ಮ ತಿಳಿದಂಥ ಗೊತ್ತವ ನಾವು ಸಂತಿಗಳಾಗಿ ಎಲ್ಲಿ ಯಾವುದೇ ಕಾರಣಕ್ಕೂ ಹಸು ತೆಗೆಕ್ಕೆ ಹೋಗಲ್ಲ. ನಾವು ಹಸುಗಳಲ್ಲಿ ಯಾಮಾರಿಸ್ಬಿಡ್ತಾರೆ ಸಂತಿಗಳಲ್ಲಿ. ಅದಕ್ಕೆ ನಾವು ಹಳ್ಳಿಗಳ ಮೇಲೆ ಹೋಗೋದು. ನಮ್ಮಂಥ ರೈತರ ತಾವೇ ಸಾಕಿರೋ ಇರ್ತಾವೆ, 1000 ಹಂಗೆ ಹಿಂಗೆ ತೆಗೆದು ಕೊಡ್ತೀರಿ. ತೆಗೆದು ಕೊಟ್ಟಾಗ ಅವೇ ಪರವಾಗಿಲ್ಲಪ್ಪ ನೀನು ತಗೊಳ್ತೀವಿ, ಹಸು ಚೆನ್ನಾಗಿ ಹಾಲು ಬರ್ತೈತೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮಗೂ ಒಂದು ಹೆಸರು ಐತೆ. ಆ ಹೆಸರನ್ನ ವಾಕುಟ್ಕೊಂಬಾರ್ದು ನಾವು. ಇಷ್ಟು ಮಾತ್ರ ಹಸುಗಳಾಗ ಇಲ್ಲ, ನಮ್ಮ ದುಡ್ಡಲ್ಲಿ ನಾವು ಎತ್ಕೊಂತೀರಿ, ಖರ್ಚು ಮಾಡ್ತೀವಿ. ಬಟ್ ಇನ್ನೇನಂತಂದರೆ ಇವಾಗ 10 ಹಸು ಐತೆ ನಮ್ಮ ಹತ್ರ, 5 ಹಸುವೆ ಇದೆ. 5 ಹಸುವಲ್ಲಿ ವರ್ಷಕ್ಕೆ 10 ಲೋಡ್ ಗೊಬ್ಬರ ಬರ್ತದೆ. ಗೊಬ್ಬರದಿಂದ ಲಾಭ ಇದೆ ಇದರಲ್ಲಿ. ಲಾಭ ಪಡಿಬೇಕಂತಂದರೆ ಹೆಂಗೆ ಪಡಿಬೇಕಂತಂದರೆ 5 ಹಸುಕ್ಕೆ 10 ಲೋಡ್ ಗೊಬ್ಬರ ಬೀಳ್ತದೆ. 1 ಲೋಡ್ 4,000. 10 ಲೋಡ್ಗೆ ಎಷ್ಟಾಯ್ತು? 10 ಲೋಡಕ್ಕೆ 40,000 ಆಯ್ತು. 40,000 ಆಯ್ತು ವರ್ಷಕ್ಕೊಂದ್ಸಲಿ. ಅದರಲ್ಲಿ 40,000 ಬರ್ತದೆ. ಹಾಲಲ್ಲಿ ಒಂದು 60-70,000 ದುಡ್ಕೊಂತೀಯ ತಿಂಗ್ಳಿಗೆ. ಹೆಣ್ಗಾರ ಆಗಿದ್ರೆ ಇನ್ನೂ ಲಾಭ ನಮ್ಗೆ. ಹಸು 1 ಲಕ್ಷ ಕೊಟ್ಟು ಹಸು ತಗೊಂಬಂದಿದ್ರೆ ಕರು ಸಾಕಿದ್ರೆ ಅದು ವರ್ಷ ಸಾಕಿಬಿಟ್ಟಿದೀವಿ ಅಂತಂದರೆ ಅದು ಹೊಲಕ್ಕೆ ಬಂದ್ಬಿಡ್ತೈತೆ. ಅದರಲ್ಲಿ ಲಾಭ ಇರ್ತೈತೆ, ಹಸುವಲ್ಲಿ ಲಾಭ ಐತೆ. ಹೈನುಗಾರಿಕೆಯಲ್ಲಿ ಯಾರೂ ಲಾಸ್ ಆಗಲ್ಲ. ಏನಂತಂದರೆ ಹಸು ಸಾಕಾಣಿಕೆ ಮೇಂಟೈನ್ ಮಾಡೋದು. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ಸ್ ಅಣ್ಣ. ನೀವು ವ್ಯವಸಾಯ ಮಾಡಿಕೊಂಡು ಮತ್ತು ಹಸುಗಳ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಹೌದು. ಯಾರೇ ಹೊಸದಾಗಿ ಹೈನುಗಾರಿಕೆ ಮಾಡಬೇಕಾದ್ರೂ ಯಾವ ಥರ ಹಸು ಚೆಕ್ ಮಾಡಿ ತೊಗೊಬೇಕು ಅಂತ ಮಾಹಿತಿ ಕೊಟ್ಟಿದ್ದೀರಾ. ಮತ್ತು ಹಸು ಜೊತೆಯಲ್ಲಿ ನೀವು ವ್ಯವಸಾಯನೂ ಮಾಡ್ತಾಯಿದ್ದೀರಾ, ತುಂಬ ಕಷ್ಟ ಬೀಳ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗಲಿ, ಫಲಿತಾಂಶ ಸಿಕ್ಕೋದಣ್ಣ. ಕಷ್ಟಪಟ್ಟಿಲ್ಲ ಅಂತಂದರೆ ಯಾವುದ್ರಲ್ಲಿ ಫಲಿತಾಂಶ ಸಿಕ್ಕ. ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಹಂಚ್ಕೊಂಡಂಗಿದ್ರೆ ಹಂಚ್ಕೊಳ್ಳಿ ಅಣ್ಣ. ನೀವು ಲಾಸ್ಟ್ ಟೈಮ್ ಬಂದು ವಿಡಿಯೋ ಮಾಡಿದ್ರಿ, ಲಾಸ್ಟ್ ಟೈಮ್ ಬಂದು ಇವರೇ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ನಾವು ಮಾಡಿರೋಂಥ ವಿಡಿಯೋಕ್ಕೆ ಒಂದು 10 ಜನ ಯಾರಾಗಲಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನು ಮುಂದೆ ವಿಡಿಯೋ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು.